ಎಲ್ಲರಿಗೂ ನಮಸ್ಕಾರಗಳು. ವೆಲ್ಕಮ್ ಟು ಮೈ ಚಾನಲ್. ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ನಾನು ಕೇಳ್ಕೊತೀನಿ. ಮೊದಲಿಗೆ ನಾವಿಲ್ಲಿ ಒಂದು ಪಾತ್ರೆಗೆ ಒಂದು ದೊಡ್ಡ ಲೋಟ ನೀರನ್ನು ನಾವು ಸೇರಿಸ್ಬೇಕಾಗುತ್ತೆ. ಈ ನೀರು ಎಲ್ಲ ಪದಾರ್ಥಗಳನ್ನು ಹಾಕಿ ಕುದ್ಮೇಲೆ ಈ ಒಂದು ಲೋಟ ನೀರು ಅರ್ಧ ಲೋಟ ನೀರಾಗಿ ಆಗೋವರೆಗೂ ಕುದಿಸ್ಬೇಕಾಗುತ್ತೆ. ಮೊದಲಿಗೆ ನಾವಿಲ್ಲಿ 2 ಸ್ಪೂನು ಜೀರಿಗೆಯನ್ನು ತಗೊಂಡಿದ್ದೀನಿ. ಜೀರಿಗೆ ಬಗ್ಗೆ ನಾವು ಹೇಳುವಾಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೂ ಜೀರಿಗೆ ತುಂಬ ಒಳ್ಳೆಯದು. ಹೊಟ್ಟೆ ಸಮಸ್ಯೆ ಅಂತ ಬಂದಾಗ ಇದು ತುಂಬ ಒಳ್ಳೆಯ ಪದಾರ್ಥ ಅಂತಲೇ ಹೇಳ್ಬೋದು. ಇದರಲ್ಲಿ ಪೊಟ್ಯಾಷಿಯಮು, ಕಬ್ಬಿಣಾಂಶ ಜಾಸ್ತಿ ಇರೋದ್ರಿಂದ ಇದನ್ನ ನಾವು ಪ್ರತಿನಿತ್ಯ ಅಡುಗೆಯಲ್ಲಿ ಸೇರಿಸ್ಬೇಕು. ನೆಕ್ಸ್ಟು ನಾನು ಇಲ್ಲಿ ಸೇರಿಸ್ತಾ ಇರೋದು 1 ಸ್ಪೂನು ಓಂಕಾಳು, ಅಜ್ವೈನ ಅಂತಲೂ ಕರೀತಾರೆ, ಓಂಕಾಳು ಅಂತಲೂ ಕರೀತಾರೆ. ಇದನ್ನು ನಾನಿಲ್ಲಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಈ ಅಜ್ವೈನ ನಮಗೆ ರಕ್ತ ಪರಿಚಲನೆಗೆ ತುಂಬ ಹೆಲ್ಪ್ ಮಾಡುತ್ತೆ. ನೆಕ್ಸ್ಟ್ ನಾನಿಲ್ಲಿ ಆ್ಯಡ್ ಮಾಡ್ತಿರೋ ಇಂಗ್ರೀಡಿಯೆಂಟು ಅಂದರೆ ಸೋಂಪು. ಈ ಸೋಂಪು ಕೂಡ ನಮಗೆ ಬೇಗ ಪೀರಿಯಡ್ ಆಗಲು ತುಂಬ ಸಹಾಯ ಮಾಡುತ್ತೆ. ಈ 3 ಪದಾರ್ಥಗಳನ್ನ ನಾವು ನೀರಿಗೆ ಹಾಕಿದ್ಮೇಲೆ ಇದನ್ನು ಒಲೆ ಮೇಲೆ ಇಟ್ಟು ಲೋ ಫ್ಲೇಮಲ್ಲಿ ನಾವು ಕುದಿಸ್ಬೇಕಾಗುತ್ತೆ. ಸ್ವಲ್ಪ ಕುದಿ ಬಂದಮೇಲೆ ನಾವು ಇಲ್ಲಿ 1 ಇಂಚು ಶುಂಠಿನ ಆ್ಯಡ್ ಮಾಡಬೇಕಾಗುತ್ತೆ. 1 ಲೋಟ ನೀರು ಅರ್ಧ ಲೋಟ ನೀರಾಗೋವರೆಗೂ ಚೆನ್ನಾಗಿ ಕುದ್ದ ಮೇಲೆ ಇದನ್ನ ನಾವು ಸೋದಿಸ್ಕೊಂಡು, ಇದು ಬಿಸಿ ಬಿಸಿ ಇರುವಾಗಲೇ ನಾವು ಸಿಪ್ ಬೈ ಸಿಪ್ಪು ಕೂತ್ಕೊಂಡು ನಿಧಾನಕ್ಕೆ ಕುಡಿಬೇಕಾಗುತ್ತೆ. ಈ ರೆಮಿಡಿನ ನೀವು ನೈಟು ಊಟ ಎಲ್ಲ ಆದಮೇಲೆ ತೊಗೋಬೋದು, ಇಲ್ಲ ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತೊಗೋಬೋದು. ನಿಮ್ಮ ಮುಟ್ಟಿನ ದಿನಾಂಕ 5 ದಿನದಿಂದ ಒಳಗಡೆ ಮುಂಚಿತವಾಗಿ ನೀವು ಈ ಮನೆಮದ್ದನ್ನು ನೀವು 2 ದಿನ ಅಥವಾ ದಿನದಲ್ಲಿ 2 ಸರಿ ನೀವು ಸೇವಿಸಿದ್ರೆ ಅತಿ ಬೇಗ ಮುಟ್ಟಾಗುವ ಸಾಧ್ಯತೆಗಳು ಹೆಚ್ಚಿರುತ್ತೆ. ಇದ್ರ ಜೊತೆಗೆ ನೀವು ತುಂಬ ಹೀಟಿರುವಂಥ ಪದಾರ್ಥಗಳನ್ನ ನೀವು ತಿನ್ನಬೇಕು. ಲೈಕ್ ಪಪಾಯ ಆಗಿರ್ಬೋದು, ಅನಾನಸ್ ಆಗಿರ್ಬೋದು, ಮತ್ತು ಈ ಥರ ರೆಮಿಡಿಗಳನ್ನ ಮಾಡಿಕೊಂಡು ನೀವು ತಗೊಳ್ಳೋದ್ರಿಂದ ಬೇಗ ಪೀರಿಯಡ್ ಆಗಲು ಸಹಾಯ ಮಾಡುತ್ತೆ. ಈ ರೆಮಿಡಿ ನಿಮಗೆ ಇಷ್ಟ ಆಗಿದರೆ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್.